ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಅದಕ್ಕೆ ಈಗ ಹೋಗ್ತಾಯಿದ್ದೀವಿ. 3:30 ಆಗಿದೆ ಈಗ ಟೈಮು. ನಮ್ಮ ಮನೆಯವರಿನ್ನ ಬಂದಿಲ್ಲ, ಹಾಗಾಗಿ ನಾನು ನನ್ನ ಮಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸ್ಕೂಲಿಗೆ. ವಾಕೇಬಲ್ ಡಿಸ್ಟೆನ್ಸೇ ಸ್ಕೂಲ್ ಇರೋದು, ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ. ನನ್ನ ಮಗನ್ನ ನೋಡಿ, ರೋಡ್ ತುಂಬ ಡ್ಯಾನ್ಸ್ ಹಾಕ್ಕೊಂಡ್ಬರ್ತಾವೆ. ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ, ಈ ರೋಡ್ ತುಂಬ ಡ್ಯಾನ್ಸ್ ಮಾಡ್ಕೊಂಡ್ಬರ್ತಾನೆ. ಏನ 3:30 ಆದ್ರೂ ಇಷ್ಟೊಂದು ಬಿಸಿಲು, ಸಿಕ್ಕಾಪಟ್ಟೆ. ಅದರಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗೋಷ್ಟರಲ್ಲಿ ಇನ್ನೂ ಸುಸ್ತಾಗುತ್ತೆ. ಈಗ ಆಲ್ರೆಡಿ 3 ಗಂಟೆಯಿಂದನೇ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದರು. ನಾವು 3:30ಗೆ ಹೋಗ್ತಿದ್ವಿ. ಮಾಲಿಗೆ ಹೋಗೋಷ್ಟರಲ್ಲಿ 3:45 ಆಗುತ್ತೆ. ನೋಡಬೇಕು ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತೋ ಇಲ್ವೋ ಅಂತ. ಮತ್ತು ನಾನು ನಿಮಗೆ ಸ್ಕೂಲಲ್ಲಿ ಸಿಗ್ತೀನಿ. ಇದು ಡ್ಯಾನ್ಸ್ ಇಂಟ್ರೆಸ್ಟೇನಾ? ಹಾಂ, ಏನ? ಏ ಇರೋ ಪಾಪು. ಸ್ಕೂಲ್ ಹತ್ರ ಬಂದ್ವಿ. ಬರ್ತಿದ್ದಂಗೆ ನನ್ನ ಮಗ ನನ್ನನ್ನೇ ಬಿಟ್ಟು ಓಡ್ತಾ ಇದ್ದಾನೆ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ವಂತೆ. ನನ್ನ ಮಗನ ಕ್ಲಾಸ್ಮೇಟ್ ಇದ್ರಲ್ಲ, ಅವ್ರ ಅಮ್ಮ ಸಿಕ್ಕಿದ್ರು. ಅವ್ರಿಗೆ ಕೇಳಿದೆ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಇಲ್ಲೇ ಅರೇಂಜ್ ಮಾಡಿದರು. ನಾನು ಬರಲಿಲ್ಲ, ಒಬ್ಬಳೇ ಇದ್ನಲ್ಲ, ಮತ್ತು 2 ಸರಿ ಓಡಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಡೈರೆಕ್ಟ್ ಪ್ರೋಗ್ರಾಮ್ಗೆ ಬಂದು ಇಲ್ಲಿ ಬಂದಿದ್ದಂಗೆ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಮಗುಗೆ ಇಬ್ಬರಿಗಷ್ಟೇ ಅಲೋ ಇದ್ದಿದ್ದು. ಅಂದರೆ ಇಲ್ಲಿ ತುಂಬ ಸ್ಪೇಸ್ ಕಡಿಮೆ ಇರೋದು, ಹಾಗಾಗಿ ಒಂದು ಮಗುಗೆ ಇಬ್ಬರನ್ನ ಮಾತ್ರ ಅಲೋ ಮಾಡಿದರು. ಇನ್ನು ಮಿಕ್ದವ್ರಿಗೆಲ್ಲ ಕೆಳಗಡೆ ಅಲ್ಲಿ ಲಂಚ್ ಏರ್ಪಡಿಸಿದ್ರಲ್ಲ, ಅಲ್ಲಿ LED ಇಟ್ಬಿಟ್ಟು ಅದ್ರ ಮೂಲಕ ನೋಡೋ ಆ ಥರ ವ್ಯವಸ್ಥೆ ಕೂಡ ಮಾಡಿದರು. ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಸೊ ನಾವು ಕೂಡ ಈಗ ಮೇಲ್ಗಡೆ ಹೋದ್ವಿ. ಥ್ಯಾಂಕ್ ಯು. ನಾವೇನು ಇಷ್ಟು ಲಾಸ್ಟಿಗೆ ಬಂದ್ಬಿಟ್ವಲ್ರಿ, ಜಾಗನೇ ಇಲ್ದಂಗೆ. ಧನ ಸಹಾಯ ಮಾಡಿದ್ದಾರೆ. ಶ್ರೀಮತಿ ಸವಿತಾ ದೇವಿಯವರು 9,000 ರೂಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ನಮ್ಮ ಸಂಸ್ಥೆಯ ಚಾರ್ಟೆಡ್ ಅಕೌಂಟೆಂಟ್ ಆದಂತಹ ಶ್ರೀಯುತ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು 8,500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಶಾಲೆಯ ಟ್ರಸ್ಟಿ ಆದಂತಹ ಶ್ರೀಯುತ ರಾಮಶಿಶುರವರು 12,000 ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದಾರೆ. ಬೆಳೆಯುವ ಇಯರ್ಲಿ ರಿಪೋರ್ಟ್ ಎಲ್ಲ ಮುಗ್ದಾದ ನಂತರ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನನ್ನ ಮಗನ ಕ್ಲಾಸಿನ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವ್ರ ಕ್ಲಾಸಿನ ಮಾತ್ರ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇವರು ಕೂಡ ನನ್ನ ಫ್ರೆಂಡ್ ಮಗಳು, ಅವ್ರದ್ದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ಪ್ರೈಸಸ್ ಕೊಡ್ತಾ ಇರೋದು. ಹಾಗೆ ಇದೇ ಸ್ಕೂಲಲ್ಲಿ ಓದಿ ಒಂದೊಳ್ಳೆ ಪ್ಲೇಸಲ್ಲಿರೋಂಥ ಇಬ್ಬರು ಸ್ಟೂಡೆಂಟ್ಸ್ನ ಕರೆದ್ಬಿಟ್ಟು ಅವ್ರ ಕೈಲಿ ಸ್ಪೀಚ್ ಎಲ್ಲ ಮಾಡಿಸಿ, ಆ್ಯಂಡ್ ಅವರು ಕೂಡ ತುಂಬ ಖುಷಿಯಾಗಿ ಮಾತಾಡಿದ್ರು. ಆ ಹುಡುಗಿರು ಕೂಡ ಅವ್ರ ಸ್ಕೂಲ್ ಡೇಸಲ್ಲಿ ಅವ್ರು ಕಳೆದಿರೋಂಥ ನೆನಪುಗಳು, ಹಾಗೆ ಆ ಟೈಮಲ್ಲಿ ಯಾವ ರೀತಿ ಸ್ಟ್ರಿಕ್ಟಾಗಿತ್ತು ಸ್ಕೂಲು ಅನ್ನೋದು ಎಲ್ಲದನ್ನು ಕೂಡ ಮಕ್ಕಳ ಜೊತೆಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಅವ್ರಿಗೂ ಕೂಡ ಸನ್ಮಾನ ಎಲ್ಲ ಮಾಡಿದ್ರು. ಇದು ಮುಗೀತಿದ್ದಂಗೆ ಈಗ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. That is a wonderful blend of red and energy.
ಶಮನ ವಾನರ ಕೆದರಿದ ಜತೆಯ ಸರಿಸಿ ಕಣದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡನಯ್ಯ ಕೆಳಗಲೆ ಬೇಡ ಬ್ರಹ್ಮಚಾರಿಯ
ಈಗ ಎಲ್ಲ ಡ್ಯಾನ್ಸ್ಗಳು ಕೂಡ ಮುಗೀತು. ನಾವು ಈಗ ಮನೆ ಕಡೆ ಹೊರಟ್ವಿ. ಒಂದು 3:30 ಹಿಂಗೆ ಸ್ಟಾರ್ಟ್ ಮಾಡಿ 9:30 ಅಷ್ಟರಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸಿದ್ರು. ಅಂದರೆ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬರೋ ಅಂಥ ಮಕ್ಕಳೇ ಜಾಸ್ತಿ ಇದ್ದಿದ್ದರಿಂದ ಆದಷ್ಟು ಬೇಗನೆ ಕೂಡ ಪ್ರೋಗ್ರಾಮ್ ಮುಗಿಸಿದ್ರು. ಹಾಗೆ ಕೆಳಗಡೆ ಇಲ್ಲಿ LED ಅರೇಂಜ್ ಮಾಡಿದರು. ಮೇಲ್ಗಡೆ ತುಂಬ ರಶ್ ಇತ್ತು, ಸೀಟೇ ಇರಲಿಲ್ಲ. ಎಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾಯಿದ್ರು. ಹಾಗಾಗಿ ಕೆಳಗಡೆ ಆರಾಮಾಗಿ ಕೂತ್ಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ LED ಅರೇಂಜ್ ಮಾಡಿದರು. ನಮ್ಮ ಮನೆಯವರು ಕೂಡ ಒಂದು ಅರ್ಧ ಪ್ರೋಗ್ರಾಮು ಇಲ್ಲೇ ಕೂತ್ಕೊಂಡು ನೋಡಿಬಿಟ್ಟು ಆಮೇಲೆ ಮೇಲ್ಗಡೆ ಬಂದರು. ಎಗ್ ರೈಸ್ ಕಟ್ಟಿಸ್ಕೊಂಬರ್ತೀನಿ ಅಂತ ನಮ್ಮ ಮನೆಯವ್ರು ಹೋದ್ರೆ, ಇವನು ನನಗೆ ಹೇಳ್ದರೆ ಕೇಳ್ದಲೆ ಅವ್ರ ಜೊತೆಗೆ ಹೋಗಿದ್ದಾನೆ. ಈಗ ನೋಡ್ರಿ ಆರಾಮಾಗಿ ಬರ್ತಾಯಿದ್ದಾನೆ. ತಗೊಂಬಂದಿಲ್ವ ಇನ್ನ? ಇಲ್ಲ. ಯಾಕ ಇನ್ನೂ ತಾಂಡಿಲ್ವಾ ಅಪ್ಪ? ಇಷ್ಟ ಹೊತ್ತಾ? ನೀನು ಹಂಗೊಂದು ಸ್ವಲ್ಪ ಕೊಡು ಪಪ್ಪು. ಗಲೀಜಿತ್ತು ಚಿಕನ್ ಚಿಕನ್. ಮತ್ತು ನೀನು ಯಾಕೆ ತಿಂತಿದ್ಯಾ? ನಾವು ತಿನ್ಬೋದು, ಗಂಡಸು ತಿನ್ಬೋದು. ಅಯ್ಯಪ್ಪ, ನೀನಿನ್ನೂ ಪಾಪು ಅಲ್ವಾ? ಇವ್ರ ಪಾರ್ಸಲ್ ತರಕ್ಕೆ ಹೋಗಿ ನಮ್ಮ ಮನೆಯವರು ½ an hour ಆಯಿತು. ಇಷ್ಟೊತ್ತಿಗೆ ಮನೆಗೆ ಹೋಗಿದ್ರೆ ನಾನೇ ಅಡುಗೆ ಮಾಡ್ತೀನಿ. ದರಿಯೋ ಸೂರ್ಯ ವೇಟ್ ಮಾಡೋ ಕೆಲಸನೇ ಹಂಗದಿಲ್ಲ. ಏನಪ್ಪ ಎಗ್ ರೈಸು? ಹಾಂ ಏನ್ರಿ? ಎಗ್ ರೈಸ್ ಅಲ್ಲ, ಇದು ಕುಷ್ಕ ತಾನೇ ಇದು. ಇಷ್ಟೊತ್ತು ಮನೇಲಿ ಹೋಗಿದ್ರೆ ನಾನೇ ಅಡುಗೆ ಮಾಡ್ತಿದ್ನಪ್ಪ. ಮನೇಲಿ ಮಾಡ್ತಿದ್ದೆ, ಆಂಟಿಗೆ ಫೇಶಿಯಲ್ ಮಾಡೋಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಗಿದ್ದು. ಓನರ್ ಆಂಟಿಗೆ ರೀ. ನಾವೀಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಇವನಿಗಿನ್ನೂ ಡ್ಯಾನ್ಸಿನ ಗುಂಗೆ ಹೋಗಿಲ್ಲ ಅಲ್ಲ ಪಾಪು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಪ್ರೋಗ್ರಾಮ್ ಎಲ್ಲ ಮುಗಿಯೋಷ್ಟರಲ್ಲಿ 10 o'clock ಆಗಿತ್ತು. ಈಗ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಎಗ್ ರೈಸ್ ಪಾರ್ಸಲ್ ತೊಗೊಂಡು ಈಗ ಮನೆ ಹತ್ರ ಹೊರಡ್ತಾ ಇದ್ದೀವಿ.